ಜನ ಭಯಭೀತರಾಗಿ ಇವತ್ತು ಬದುಕ್ತಾ ಇದ್ದಾರೆ. ಪ್ರತಿಯೊಂದರ ಬೆಲೆನೂ ಸಹ ಇವತ್ತು ಹೆಚ್ಚು ಮಾಡಿರ್ತಕ್ಕಂಥದ್ದು ಈ ಸರ್ಕಾರ ಬಂದ ನಂತರ. ಅಂದ್ರೆ ಈ ಸರ್ಕಾರಗಳಿರ್ತಕ್ಕಂಥದ್ದು ಶ್ರೀಮಂತರಿಗೆ ಅನ್ನೋ ರೀತಿ ಇವತ್ತು ಅಂತ ವಾತಾವರಣ ನಿರ್ಮಾಣ ಆಗಿದೆ. ರಾಜ್ಯದ ಜನ ಬೇಸತ್ತೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇವ್ರ ಸಹವಾಸನೆ ಬೇಡಪ್ಪ, ಈ ಸರ್ಕಾರ ತೊಲಗ ತನಕ ನಮ್ಮ ಪಕ್ಷದ ಹೋರಾಟ ನಿರಂತರವಾಗಿರ್ತದೆ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು. ಜೆಡಿಎಸ್ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿರುವಂಥದ್ದು. ಕಾಂಗ್ರೆಸ್ ವಿರುದ್ಧ ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆ ನಡೆಸ್ತಾರೆ ಅನ್ನೋದನ್ನ ಸದ್ಯ ರಮೇಶ್ ಗೌಡ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು, ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಇಡೀ ರಾಜ್ಯದ 6.5 ಕೋಟಿ ಏನಿವತ್ತು ಕನ್ನಡಿಗರು ಏನಿವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ. ಎಲ್ಲರೂ ಸಹ ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಬಡ ಜನರಿಗೆ ಏನಾದರೂ ಒಂದಷ್ಟು ಒಳ್ಳೆಯದಾಗತ್ತೆ ಅಂಥೇಳಿ ಜನ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಇವತ್ತು ಅದು ಹುಸಿಯಾಗಿದೆ. ಅದು ತಾವೇ ಪ್ರತಿದಿನ ನೋಡ್ತಾ ಇದ್ದೀರಿ. ಏನಿವತ್ತು ಜನ ರಾತ್ರಿ ಮಲಗಿ ಬೆಳಗ್ಗೆ ಎದ್ದರೆ ಏನಪ್ಪ ನಮ್ಮ ಮೇಲೆ ಇನ್ನೊಂದು ಹೊರೆ ಹೊರಿಸಿದ್ದಾರೆ ಅಂಥೇಳಿ ಜನ ಭಯಭೀತರಾಗಿ ಇವತ್ತು ಬದುಕ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಈ ರಾಜ್ಯದ ಜನರನ್ನು ತಂದಿಟ್ಟಿದೆ. ಯಾಕೆ ಅಂತಂದರೆ ಈಗಾಗಲೇ ನಾವು ಏನು ಒಂದು ಪ್ರಾದೇಶಿಕ ಪಕ್ಷವಾಗಿ ಇಡೀ ರಾಜ್ಯದಾದ್ಯಂತ ಇವತ್ತು ನಾವು ಎಲ್ಲ 31 ಜಿಲ್ಲೆಗಳಲ್ಲೂ ಸಹ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ತಾವು ನೋಡಿದ್ದೀರಿ, ಹಿಂದೆನೂ ಸಹ ನಾವು ಇದೇ ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಮಾಡಿದ್ವಿ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ. ಆದರೆ ಇವತ್ತು ಒಂದೇ ಒಂದು ಬೆಲೆ ಏರಿಕೆ ಆಗಿರತಕ್ಕಂಥದ್ದಲ್ಲ, ಇವತ್ತು ಪ್ರತಿಯೊಂದು ಬೆಲೆನೂ ಪ್ರತಿದಿನ ಉಪಯೋಗಿಸ್ತಕ್ಕಂಥ ಸಾಮಗ್ರಿಗಳು ಪ್ರತಿಯೊಂದರ ಬೆಲೆನೂ ಸಹ ಇವತ್ತು ಹೆಚ್ಚು ಮಾಡಿರ್ತಕ್ಕಂಥದ್ದು ಈ ಸರ್ಕಾರ ಬಂದ ನಂತರ. ಇವತ್ತು ಹಾಲಿರ್ಬೋದು, ಇವತ್ತು ಸ್ಟಾಂಪ್ ಡ್ಯೂಟಿ 100% ಹೆಚ್ಚು ಮಾಡಿದ್ದಾರೆ. ಇವತ್ತು ಬಡವರು ಒಂದು 20-30 ಸೈಟನ್ನು ಸಹ ಇವತ್ತು ತೆಗೆದುಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಈ ಸರ್ಕಾರಗಳಿರ್ತಕ್ಕಂಥದ್ದು ಶ್ರೀಮಂತರಿಗೆ ಅನ್ನೋ ರೀತಿ ಇವತ್ತು ಅಂಥ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆ ಅಂತಂದರೆ ತಾವೆಲ್ಲ ನೋಡ್ತಾ ಇದ್ದೀರಿ, ಇವತ್ತು ನೀವು ನೋಡಿದ್ದೀರಿ. ಇವತ್ತು ಒಂದು ದಿವಸ ಹೇಳ್ತಾರೆ ಮೆಟ್ರೋ ಪ್ರಯಾಣ ದರ ಕೇಂದ್ರ ಸರ್ಕಾರ ಹೆಚ್ಚು ಮಾಡಿದ್ರು ಅಂತೇಳಿ, ಇನ್ನೊಂದು ದಿವಸ ಹೇಳ್ತಾರೆ ಮೆಟ್ರೋ ನಮಗೆ ಸಂಬಂಧನೇ ಇಲ್ಲ, ಕೇಂದ್ರ ಸರ್ಕಾರ ಮಾಡಿದ್ರು ಅಂತೇಳಿ. ನೋಡಿ, ಯಾವಾಗಲೂ ಸಹ ರಾಜ್ಯದ ಪಾಲು 50% ಅನ್ನೋದನ್ನು ಮರಿಬಾರ್ದು. ಅದೇ ರಾಜ್ಯ ಇವರು ತೆರಿಗೆಯನ್ನು ಕಡಿಮೆ ಮಾಡಬಹುದಾಗಿತ್ತಲ್ಲ. ಪ್ರತಿದಿನ ಒಬ್ಬ ಸಾಮಾನ್ಯ ನಾಗರಿಕ ದಿನನಿತ್ಯ ಅವರೇನೋ ಒಂದು ತಿಂಗಳ ಬಜೆಟನ್ನು ಹಾಕ್ಕೊಂಡಿರ್ತಾರೆ. ಅವ್ರೇನಪ್ಪ ಅಂತಂದರೆ ಇವತ್ತು ಬಸ್ ಚಾರ್ಜ್ಗೆ ಇಷ್ಟು, ಮೆಟ್ರೋ ಪ್ರಯಾಣ ದರಕ್ಕೆ ಇಷ್ಟು ಅಂತೇಳಿ ಅವರು ನಿಗದಿ ಮಾಡ್ಕೊಂಡಿರ್ತಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಪ್ಪ ಆಗಿದೆ ಅಂತಂದರೆ, ನೀವು ಅವ್ರ ಬಜೆಟು ತಿಂಗಳ ಒಂದು 2,000 ಇಟ್ಕೊಂಡಿದ್ರೆ ಏಕಾಏಕಿ 3,000-4,000 ಆಗ್ತಾಯಿದೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ರಾಜ್ಯದ ಜನ ಬೇಸತ್ತೋಗಿದ್ದಾರೆ. ಇವತ್ತೇನು ಇವರು ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬರ್ತಾ ಇದೆ. 2 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಇವರು ಸಹವಾಸನೆ ಬೇಡಪ್ಪ, ಸಾಕು ಇವರು ಆಡಳಿತ ಅಂತೇಳಿ ಜನ ರೋಸ ಹೋಗಿದ್ದಾರೆ. ಹಾಗಾಗಿ ಜನರ ಏನು ಒಂದು ಧ್ವನಿ ಇದೆ, ಅದರ ಪರವಾಗಿ ನಾವು ಇವತ್ತು ಹೋರಾಟವನ್ನು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಇವತ್ತಿನ ಮಟ್ಟಕ್ಕೆ ಮಾತ್ರ ಹೋರಾಟ ಅಲ್ಲ, ಏನು ಈ ಸರ್ಕಾರ ತೊಲಗ ತನಕ ನಮ್ಮ ಪಕ್ಷದ ಹೋರಾಟ ನಿರಂತರವಾಗಿರ್ತದೆ. ಇದಿಷ್ಟು ರಮೇಶ್ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.